ಸ್ಪೆಷಲಿ ಸರ್ ನಮ್ಮಲ್ಲಿ ಎಕ್ಸ್ಪೀರಿಯನ್ಸ್ ಇದೆ ಸರ್ ನಿಮಗೆ ಏನು ನೀರು ಕುಡ್ದಾಗ ಹೋಗ್ತಾರೆ ಇಲ್ಲಿ ಏನೋ ಆಗಿತ್ತವ್ರು ಇಲ್ಲ ಆಲ್ರೆಡಿ. ಇಲ್ಲಿ ಎಕ್ಸ್ಪೀರಿಯನ್ಸ್ ಅನ್ನೋದು ಒಂದು ಧೈರ್ಯ ಇದ್ರೆ ಸಾಕು. ಅದೇನೆ ಅಷ್ಟೇ ಸರ್ ಅದನ್ನ ಏಕೆ ಹೋಗುತ್ತಾರೆ ಫಸ್ಟ್ ಅದು ಒಂದು ಅದು ಎಪ್ಪೇ ಟ್ರೈ ಕೊಂಡು ಬಿಡಿ ಬಿಡಿ ಪರವಾಗಿಲ್ಲ, ಅದಾಗೆ ಅಲ್ಲಾಡ್ತಾ ಇರ್ತದೆ. ಐಡಿಯಾ ಇಲ್ಲಾಮ ಒಣ பண்ண முடியாது ಕೀದೆ ಬಂದ್ಬಿಡ್ತಾ. ಅಲ್ಲಿ ಬುಕ್ಕಿಂಗ್ ಹಂಗಾರೆ ತಗೊಳ್ಳೋದೇ ಇಲ್ಲ. ತಗೊಂತೀವಿ, ಅದು ನಮಗೆ ರಿಸ್ಕ್. ಒಂದು ಅದು ಪಾಸ್ ಇಟ್ಬಿಟ್ರಂತೂ ಕಸ್ಟಮರ್ಗಳು ಹಿಂಸೆ ಆಗ್ಬಿಡುತ್ತೆ, ಬೇಜಾರು ಮಾಡ್ಕೊಂಡ್ಬಿಡ್ತಾರೆ. ಯಾಕೆ ಇಲ್ಲಿ ಥರ ಫುಡ್ ಕೊಡೋಕ್ಕಾಗಲ್ಲ. ಹಾಂ ಹಾಂ ಯಪ್ಪ ಸುಮ್ಮನೆ ಕಯ ಪಿಯ ಅಂತಿರುತ್ತೆ, ಕಾಸು 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 ಅಂತಿರ್ತಾರೆ ಅವರು. ಕೊಣಪ್ಪಿ ಬೇಕಾದ್ರೆ ಮುಂದೆ ಕೂತ್ಕೊಂತೀರ ಬಾನೆಟ್ ಮೇಲೆ? ಹಾಂ ಕೂತೀನಿ, ಮೇಲ್ಗಡೆ ಕೂತೀನಿ. ಮೇಲ್ಗಡೆ ತಡೀತದ? ತಡೀತದೆ ತಡೀತದೆ, ಅದೇ ಇದೀನಿ. ಅಲ್ಲಿ ಎಲ್ಲಿ ಸಿಗ್ತೀವಿ ರೋಡಲ್ಲಿ ಕಾರಣ ಮೇಲೆ ಬೇಡ ಫಾರೆಸ್ಟ್ ಗಾಡಿ ಏನಾದ್ರು ಓಡಾಡಿದ್ರೆ ನೋಡ್ತಾರಾ? ಲೈಟ್ ಬೇಕು ನೋಡ್ತಾನೆ ಕಾರು ನಂಗೆ ಹೆದರಿಕೆ ಆಯ್ತು. ಅವ್ರು ನೋಡಿ ಇವಾಗ ಕಾಣಿಸುತ್ತೆ. ಹೊಸದಿನ ಹಚ್ಚಿದ್ದೀನಿ ಗಾಡಿ ಇದೇ ರೋಡಲ್ಲಿ ಮುರಳಿ ಕೂರಿಸ್ಕೊಂಡು. ಹಾಂ ಮುರಳಿ ನಾನು ಇಬ್ಬರೇ ಹೊಸದೇ ಹಚ್ಚಿದ್ದು. ಅವಾಗ ರೋಡ್ ಇನ್ನೂ ಸ್ವಲ್ಪ ಚೆನ್ನಾಗಿತ್ತು. ನಿಮ್ಮ ಗಾಡಿಗಳು ಸೆಕೆಂಡ್ ಗೇರಲ್ಲೇ ಹತ್ಬೋದಲ್ವಾ? ಸೆಕೆಂಡ್ ಕ್ಲೋಸ್ ಅದೇ ನಮಗೆ ಫಸ್ಟ್ ಹಾಕ್ಲೇಬೇಕು. ಸೆಕೆಂಡಲ್ಲಿ ಏನಂದರೆ ಇಂಜಿನ್ ಹೀಟ್ ಆಗ್ಬಿಡುತ್ತೆ. ಇಂಜಿನ್ ಹೀಟ್ ಆಯ್ತು ಕರೆಕ್ಟ್. ಹಾಂ ನೈಟ್ 8:30 ನಾನು ನಮ್ಮ ಸ್ಟಾಫ್ ಬರ್ತಾ ಇದ್ದೀವಿ ಹಾಂ ಜೀಪಲ್ಲಿ. ಆನೆ ಮೂಮೆಂಟ್ ಸಿಕ್ತು, ಹಾಂ ಬಟ್ ಅಷ್ಟು ಸಡನ್ ಆಗಿ ಸೈಟಿಂಗ್ ಆಗುತ್ತೆ. ಸೇ ಟೈಮಲ್ಲಿ ಸಿಗಲ್ಲ ಸರ್ ಆನೆಗಿಲ್ಲ ಲಕ್ ಅದು. ನೋಡ ಲಕ್ಕಿಂಗ್ ಐತೆ. ಇಲ್ಲಿಗೆ ಬಂದ್ಬಿಟ್ಟಿದ್ದೀನಿ, ಇಲ್ಲ ಆನೆ ನಿಂತ್ಕೊಂಡಿದ್ದೆ. ಓ ಟರ್ನಿಂಗು ಆಮೇಲೆ ಹಂಗೆ ರಿವರ್ಸು. ಆ ನೆಕ್ಸ್ಟ್ ಕಾರ್ನರ್ಗೂ ಫುಲ್ ರಿವರ್ಸಲ್ಲೇ ಹೊಟ್ಟೋದೆ. ಹಂಗೇನೆ ರಿವರ್ಸ್ ಫುಲ್ ರಿವರ್ಸ್. ಅಯ್ಯೋ ಇನ್ನು 4 ವೀಲ್ ಡ್ರೈವಿಂಗ್ ರಿವರ್ಸ್ ಹೋಗುತ್ತಾ? ಹೋಗುತ್ತೆ ಹೋಗುತ್ತೆ. ತುಂಬ ರಿಸ್ಕ್ ಸರ್ ಇಲ್ಲಿ. ರಿಸ್ಕ್ ಎಲ್ಲ ರಸ್ಕ್ ಸಾಫ್ಟ್ವೇರ್ ಮಾದರಿ ನಮಗೆ. ಬೇರೆಯವರೆಲ್ಲ ಬಂದ್ರೆ 70,000 ಸಾಕು. ಅದಕ್ಕೆ ಇಲ್ಲಿ ಆ ಡ್ರೈವರ್ಗಳು ನಾವು 5,000 ರೂಪಾಯಿ ಸಂಬಳ ಕೊಡ್ತೀವಿ ಅಂದ್ರೆ ಇರಲ್ಲ ಇಲ್ಲಿ. ಅದೇ ಗೊತ್ತಾಯ್ತು ನಮ್ಗೆ. ನೈಟಲ್ಲಿ ಒಂದ್ಸರಿ ಕರೆಕ್ಟಾಗಿ ಏನಾದ್ರು ಫೇಸಿಂಗ್ ಆಗ್ಬಿಟ್ರೆ ಮುಗೀತು. ಜೂಟು. ಎದ್ರಕಂಡು ರೈಟ್. ಒಬ್ರೊಬ್ರು ಬೆಳಿಗ್ಗೆ ಕೆಲ್ಸಕ್ಕೆ ಬಂದವ್ರು ಸಾಯಂಕಾಲದವರೆಗೂ ಇರಲ್ಲ. ಓಹೋ ಓ ಅದಕ್ಕೆ ನೀವೇ ಮೇಂಟೈನ್ ಮಾಡ್ತೀರಾ ಎರಡು? ಒಬ್ರು ಇದ್ರು ನಮ್ಮವರೊಬ್ರು ಡ್ರೈವರ್, ಒಳ್ಳೆ ಎಕ್ಸ್ಪೀರಿಯನ್ಸ್ ಡ್ರೈವರ್ ನವೀನ್ ಅಂತ. ಹಾಂ ಅವ್ರಿಗೆ 108 ಆಂಬುಲೆನ್ಸ್ ಇದೆಯಲ್ಲ, ಹಾಂ ಹಾಂ ಅಲ್ಲಿಗೆ ಹಾಕ್ಬಿಟ್ರಾ? ಸೊ ನಾನೇ ಓಡಿಸ್ಕೊಳ್ತಾ ಇದ್ದೀನಿ. ಓಡಿಸ್ಕೊಂಡ್ರೆ ಎಕ್ಸ್ಟ್ರಾ ಕೊಡಲ್ಲ ಸರ್ ಅದು ಓನರು? ನಾ ಎಕ್ಸ್ಟ್ರಾ ಮಾಡ್ಕೊಳ್ತೀವಿ. ಏನು ಮಾಡೋಕ್ಕಾಗಲ್ಲ ಸರ್. ಇಲ್ಲ ಅಂದ್ರೆ ಇಲ್ಲಿ ಕಷ್ಟಪ್ಪ. ಅದೇ ಗೊತ್ತಾಯ್ತು ನಮ್ಗೆ. ಯಾರು ಬರಲ್ಲ ಅಂದ್ರೆ ಏನು ಮಾಡ್ತೀರಾ ಸರ್ ನೀವು? ನಾವ್ ಹೆಂಡ್ತಿ ಮಕ್ಕಳನ್ನೆಲ್ಲ ಬಿಟ್ಟು ಇಲ್ಲಿ ಕಷ್ಟಪಟ್ಟು ಲೈಫ್ ಏನು ಸರ್ ಇಲ್ಲಿ ಎಲ್ಲ ಇರ್ತಿರಲ್ಲ ಬೆಂಗಳೂರು ಅಂತ 2 ದಿನ ಇದ್ದಿಲ್ಲ ಅಂದ್ರೆ ಅಲ್ಲಿ ಫೋನ್ ಮೇಲೆ ಫೋನ್ ಹೊಡಿತಾ ಇರ್ತಾರೆ ಮನೆಯಿಂದ. ಇವತ್ತು ಬೆಳಿಗ್ಗೆನೂ ಫೋನ್ ಮಾಡಿಲ್ಲ ನಮ್ಮ ಮನೆಯವಳು, ಹೊರಟ್ರ ಅಂದ್ರು. ಇಲ್ಲ ಅಂದೆ ಅಷ್ಟೇ. ಕಟಕಂತ ಕಟ್ಟು ನೀ ಯಾವ ಬೇಕಾದ್ರು ಬಾ, ನಾನು ಫೋನೇ ಮಾಡಲ್ಲ ಅಂದ್ಬಿಟ್ರು. ನೋಡಿ ಎಷ್ಟು ಟೆನ್ಷನ್ ಆಗಿರ್ತಾರೆ ಅವರು.
ಇವತ್ತು ನೈಟು 9:00 ಶಿವಮೊಗ್ಗಗೆ ಟಿಕೆಟ್ ಬುಕ್ ಆಗಿದೆ ಅಲ್ಲಿ. ಅದಕ್ಕೆ ಅಷ್ಟೊಳಗಡೆ ಹೋಗ್ಲೇಬೇಕು. ಹೋಗಲ್ಲ ಬನ್ನಿ ಸರ್, ಇಲ್ಲೇ ನಿಲ್ಸ್ಬಿಟ್ಟು ಬೇರೆ ಡೈರೆಕ್ಟ್ ಅಷ್ಟೇ ಊಟ ಆದ ತಕ್ಷಣ ಹೊರಡ್ತಾ ಇರೋದೆ. ಆ ಪುಣ್ಯಾತ್ಮ ಒಬ್ಬ ಬರ್ಬೇಕಲ್ಲ. ಬಂಡೀಪುರದಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ಇಲ್ಲ ಆಲ್ರೆಡಿ ಮಸನಗುಡಿ ಬಂದಿದ್ದಾರಂತೆ. ಬಿಡಿ ನಾವು ಇಳಿಯೋ ತನಕ ಬರ್ತಾರಂಗ. ಓ ಬೇರೆದವ್ರನ್ನ ಬಂದು ಅವ್ರದ್ದು ಕಾರ ಜೀಪಾ? ಜಿಪ್ ಅವ್ರದ್ದು ಬೇರೆ ಜೀಪಾ? ಯಾವ್ದು ಮಾಮೂಲಿ ಮಹೇಂದ್ರನೇನಾ? ಇಲ್ಲ ಜಿಪ್. ಅಲ್ಲ ಅವ್ರಿಗೆ ಮಸನಗುಡಿಯಿಂದ ಒಂದು ನಾನು ಗಾಡಿ ಅರೇಂಜ್ ಮಾಡಿದ್ದೀನಿ. ಅಲ್ಲಿಂದ ಹೋಗ್ತಿದ್ದೆ ನೋಡಿ. ಅಲ್ಲಿಂದ ಡ್ರಾಪ್ ಮಾತ್ರ. ಹಾಂ ಅವ್ರು ಇಲ್ಲಿಗೆ ಸೀದಾ ಮೇಲಕ್ಕೆ ಬರ್ತಾರೆ. ಅಲ್ಲಿ ನೋಡಿ ಸ್ಟ್ರೈಟ್ ಹೋಗಿದೆ ನೋಡಿ, ಅಲ್ಲಿ ಹೋಗ್ಬಿಟ್ಟು ತಿರುಗಿ ಲೆವೆಲ್ ಮಾಡಿ ಅಲ್ಲಿ ಹೋಗಿ ತಿರುಗಿ ಅಲ್ಲಿ ಹೋಗಿ ಅಲ್ಲಿಂದ ಮೇಲೆ ಹಬ್ಬ ಹೋಗ್ತಿದೆ ನೋಡಿ. ನೋಡಿ ಅಲ್ಲಿ ಹಬ್ಬ ಮಾಡಿದ್ವಿ. ಏನು ಹೀಟ್ ಇದು ವರ್ಕ್ ಆಗಲ್ವಾ? ಆಯ್ತದೆ ಇನ್ನೊಂದು ಚೂರು ಇನ್ನೊಂದು ಅರ್ಧ ಇಂಚ್ ಮೇಲಕ್ಕೆ ಬಂದರೆ ಹೀಟ್ ಆದಂಗೆ ಗಾಡಿ. ಅದು ಪೆಟ್ರೋಲಿಗೆ ಸೆಟ್ ಆಗಿರೋದು, ಇವಾಗ ಡೀಸೆಲ್ಗೆ ಅಷ್ಟು. ಹೋಸತಿ ಹತ್ತಿಸ್ಬೇಕಾದ್ರೆ ಇಂಜಿನ್ ಬೆಡ್ಡಿಂಗೇ ಹೊಂಟಾಯ್ತು. ಅವೆಲ್ಲ ಮಾಮೂಲಿ. ಹೋಗ್ಬಿಟ್ಟು ಚೇಂಜ್ ಮಾಡಿಸಿದಾಯ್ತು. ಇಂಜಿನಲ್ಲಿ ಇದ್ದಿದ್ದು ನೀರು ಬಟಾರ್ನಿಂದ ಆಚೆ ಹೆಂಗೆ ಹೊಡೆದಿತ್ತು ಅಂದರೆ ಆಮೇಲಿಂದ ನೋಡ್ಕೋತೀವಿ ಇಂಜಿನ್ ಹೀಟ್ನ. ಆರಾಮಾಗಿ ಎಳಿತದೆ ನಿಧಾನಕ್ಕೆ ಹತ್ತಿಸಿದ್ರೆ ಅಲ್ವಾ? ಟೆನ್ಷನ್ ಮಾಡ್ಕೊಂಬರೋದು ಅಷ್ಟೇ. ಅಲ್ಲಿ ಮಣ್ಣು ಕಂಡ್ರಿ, ಅದೇ ಮೇಜರ್. ಮಣ್ಣು ಹಾಕ್ಬಿಟ್ಟವ್ರೆ, ಸರಿಯಾಗಿ ಹಾಕಿಲ್ಲ, ಅದೇ ತಪ್ಪಾಗಿರೋದು. ಇಲ್ಲಿಂದ ಮುಗೀತು, ಅಷ್ಟೊಂದೇನಿಲ್ಲ. ಅಲ್ಲಿಂದ ಹಾಂ ಮಾಡ್ತಾ ಮೇಲ್ಗಡೆ ಕುತ್ಕೊಂಡಿದ್ರೆ ಇನ್ನೂ ಸಕ್ಕತ್ತಾಗಿ ಕವರ್ ಮಾಡ್ಬೋದಾಯ್ತು. ಕೂತ್ಕೊಳ್ಳಿ. ಬಾಡಿ ಹೀಟ್ ಆಗಿದೆ. ಅದೇ ಹೇಳ್ತಾರಲ್ಲ ನಾನು. ಮಿಲಿಟರಿ ಲೈಫ್ ಜಿಪ್ಸಿ ಏನಕ್ಕೆ ರಿಜಿಸ್ಟ್ರೇಷನ್ ಸಕದ ತಗೊಂಡು ಹೋಗ್ತಾ ಇರ್ತಾರೆ. ಅದೇ ನೆಲ್ಲನ್ ಬರ್ತಾರೆ ಅಂತ ಸರ್, ಅಲ್ಲೇ ಇದೆ ಜೀಪಲ್ಲಿ ಫೋನ್ ಮಾಡಿ ಹೇಳಿದ್ದೀನಿ. ಇನ್ಮೇಲೆ ಫೋನ್ ಮಾಡಿ, ಬಸ್ ಸ್ಟ್ಯಾಂಡ್ ಹತ್ರ ಇದ್ದೀರಿ ಸರ್? ಸರಿ ಸರಿ.